ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಇವತ್ತಿನ ಲೀಡರ್ ಸರಣಿಯ ಹೀರೋ ಬಡ ಕುಟುಂಬದಲ್ಲಿ ಹುಟ್ಟಿ ಶಾಲೆಗೆ ಹೋಗದೆ ಸ್ವಶಿಕ್ಷಣ ಪಡೆದು ಲಾ ಓದಿ ಲಾಯರ್ ಆಗಿ ಪೋಸ್ಟ್ ಮಾಸ್ಟರ್ನಿಂದ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಅಮೆರಿಕ ಅನ್ನೋ ದೊಡ್ಡ ದೇಶದ ಅಧ್ಯಕ್ಷರಾಗಿ ಅಮೆರಿಕವನ್ನೇ ಡಿವೈಡ್ ಮಾಡಿದ್ದ, ಇಬ್ಬಾಗ ಮಾಡಿದ್ದ ಗುಲಾಮಗಿರಿ ಪದ್ಧತಿಗೆ ಇತಿಶ್ರೀ ಹಾಡಿ ಅಮೆರಿಕದಿಂದ ಪ್ರತ್ಯೇಕವಾಗಿದ್ದ ರಾಜ್ಯಗಳನ್ನು ಮತ್ತೆ ಒಕ್ಕೂಟಕ್ಕೆ ಸೇರಿಸಿ ಕೊನೆಗೆ ಅದೇ ಕಾರಣಕ್ಕೆ ಹತ್ಯೆಯಾದ ಅಬ್ರಹಾಂ ಲಿಂಕನ್. ಬಡ ಕುಟುಂಬದಲ್ಲಿ ಜನನ. ಫ್ರೆಂಡ್ಸ್, ಅಬ್ರಹಾಂ ಲಿಂಕನ್ ಹುಟ್ಟಿದ್ದು ಫೆಬ್ರವರಿ 12, 1809 ಅಮೆರಿಕದ ಕೆಂಟುಕಿ ರಾಜ್ಯದ ಹ್ಯಾಲ್ಡಿನ್ ಕೌಂಟಿ ಅನ್ನೋ ಕಡೆ. ಇವರ ತಂದೆ ಥಾಮಸ್ ಲಿಂಕನ್, ತಾಯಿ ನ್ಯಾನ್ಸಿ ಲಿಂಕನ್. ಅಬ್ರಹಾಂ ಲಿಂಕನ್ಗೆ ಸಾರಾ ಅನ್ನೋ ಅಕ್ಕ ಮತ್ತು ಥಾಮಸ್ ಅನ್ನೋ ತಮ್ಮ ಕೂಡ ಇದ್ರು. ಆದರೆ ತಮ್ಮ ಥಾಮಸ್ ಮಗುವಾಗಿದ್ದಾಗಲೇ ಮೃತಪಟ್ಟಿದ್ರು. ಇವರದು ತುಂಬ ಬಡ ಕುಟುಂಬ. ಎಷ್ಟು ಬಡತನ ಇತ್ತು ಅಂದರೆ ಬಾಲಕ ಅಬ್ರಹಾಂ ಲಿಂಕನ್ಗೆ ಓದಿಸೋಕು ತಂದೆ ಬಳಿ ದುಡ್ಡಿರಲಿಲ್ಲ. ರೈತರಾಗಿದ್ದ ಥಾಮಸ್ ಲಿಂಕನ್ ಕಾರ್ಪೆಂಟರ್ ಕೆಲಸ ಕೂಡ ಮಾಡ್ತಾ ಇದ್ರು. ಕುಟುಂಬವನ್ನು ಮುನ್ನಡೆಸೋಕೆ ತಂದೆ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಾಗಿತ್ತು ಬಾಲಕ ಅಬ್ರಹಾಂ ಲಿಂಕನ್. ಕೆಲವೊಂದು ಸಲ ಬೇರೆಯವರ ಮನೆಗೆಲಸಕ್ಕೂ ಹೋಗ್ತಾ ಇದ್ರು. ಹೀಗಾಗಿ ಬೇರೆ ಮಕ್ಕಳಂತೆ ಶಾಲೆಗೆ ಹೋಗಿ ಶಿಕ್ಷಣ ಪಡೆಯೋಕೆ ಅಬ್ರಹಾಂ ಲಿಂಕನ್ಗೆ ಸಾಧ್ಯ ಆಗಲೇ ಇಲ್ಲ. ಕೆಲ ವಾರಗಳ ಮಟ್ಟಿಗೆ ಶಾಲೆಗೆ ಹೋದರೂ ಕೂಡ ಶಿಕ್ಷಣ ಪೂರ್ಣಗೊಳಿಸೋಕೆ ಆಗಲೇ ಇಲ್ಲ. ಅಬ್ರಹಾಂ ಲಿಂಕನ್ ಹುಟ್ಟಿದ 2 ವರ್ಷದಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಕುಟುಂಬ ಅಲ್ಲಿಂದ ಜಾಗ ಖಾಲಿ ಮಾಡಿ ನಾಬ್ ಕ್ರೀಕ್ ಫಾರ್ಮ್ ಅನ್ನೋ ಪ್ರದೇಶಕ್ಕೆ ಬಂದು ನೆಲೆಸಬೇಕಾಯಿತು. ಅಲ್ಲಿನ ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯಾಗಿ ಪರಿವರ್ತಿಸಿ ಕೃಷಿ ಮಾಡಿದ್ರು. ಆದರೆ ಅಲ್ಲೂ ಸಮಸ್ಯೆಯಾಗಿ 1816 ಇಂಡಿಯಾನಾ ರಾಜ್ಯಕ್ಕೆ ಬಂದು ನೆಲೆಸಿದ್ರು. ಇವತ್ತಿಗೂ ಅಲ್ಲಿ ಮನೆ ಮತ್ತು ಅವರ ಹೊಲ ಸ್ಮಾರಕ ಆಗಿ ಉಳ್ಕೊಂಡಿದೆ. ಏನು ಶಾಲೆಗೆ ಹೋಗಿದ್ರೇನಂತೆ ತಂದೆಯೊಂದಿಗೆ ಸೇರಿಕೊಂಡು ಕೆಲಸ ಮಾಡೋ ಜೊತೆಗೆ ಸ್ನೇಹಿತರಿಂದ ಬುಕ್ಗಳನ್ನು ಪಡೆದು ಟೈಮ್ ಸಿಕ್ಕಾಗಲಿಲ್ಲ ಓದ್ತಾ ಇದ್ರು ಅಬ್ರಹಾಂ ಲಿಂಕನ್. ಇದೇ ಟೈಮಲ್ಲಿ ಅಬ್ರಹಾಂ ಲಿಂಕನ್ ಜೀವನದಲ್ಲಿ ಅತ್ಯಂತ ದುಃಖಕರ ಘಟನೆ ಒಂದು ನಡೀತು. ಅವರ ತಾಯಿ ನ್ಯಾನ್ಸಿ ಲಿಂಕನ್ ಮೃತಪಟ್ಟರು. ಆಗ ಅಬ್ರಹಾಂ ಲಿಂಕನ್ಗೆ ಎಷ್ಟು ಗೊತ್ತಾ ಏಜು? ಬರೀ 9 ವರ್ಷ. ಅವರ ಅಕ್ಕ ಸಾರಾಗೆ 11 ವರ್ಷ. ಮಕ್ಕಳಿನ್ನೂ ಚಿಕ್ಕವರಿದ್ರು. ಹೀಗಾಗಿ ಥಾಮಸ್ ಲಿಂಕನ್ ಸಾರಾ ಬುಷ್ ಜಾನ್ಸನ್ ಅನ್ನೋ ವಿಧವೆಯನ್ನು ಮದುವೆ ಆದರು. ಆಕೆಗೆ ಮೊದಲೇ 3 ಮಕ್ಕಳಿದ್ರು. ಹಾಗಿದ್ರೂ ಕೂಡ ಅಬ್ರಹಾಂ ಲಿಂಕನ್ರನ್ನ ಅವರು ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡ್ರು ಮಲತಾಯಿ ಸಾರಾ ಬುಷ್. ಅಬ್ರಹಾಂ ಲಿಂಕನ್ಗೆ ಓದೋದು ಬರೆಯೋಕೆ ಎಲ್ಲ ಸಹಾಯ ಮಾಡಿದ್ರು. ಆದರೆ ಮಗ ಓದೋದು ತಂದೆಗೆ ಒಂಚೂರು ಇಷ್ಟ ಇರಲಿಲ್ಲ. 1830 ಇಂಡಿಯಾನಾ ರಾಜ್ಯದಿಂದ ಇಲಿನಾಯ್ ರಾಜ್ಯಕ್ಕೆ ಶಿಫ್ಟ್ ಆಯಿತು ಅಬ್ರಹಾಂ ಲಿಂಕನ್ ಅವರ ಕುಟುಂಬ. ಮೊದಲು ಕೆಂಟಕಿ, ನಂತರ ಇಂಡಿಯಾನಾ, ಈಗ ಇಲಿನಾಯ್. ಇಲ್ಲಿ ಸರಕು ಸಾಗಿಸುವ ಫ್ಲ್ಯಾಟ್ ಬೋಟ್ನಲ್ಲಿ ಲಿಂಕನ್ಗೆ ಕೆಲಸ ಸಿಕ್ತು. ಮೊದಲ ಚುನಾವಣೆಯಲ್ಲೇ ಸೋಲು. 1832 ಅಬ್ರಹಾಂ ಲಿಂಕನ್ ತಮ್ಮ ಸ್ನೇಹಿತರೊಬ್ಬರ ಜೊತೆ ಸೇರಿಕೊಂಡು ಸಾಲ ಮಾಡಿ ಇಲಿನಾಯ್ ರಾಜ್ಯದ ನ್ಯೂ ಸಲೇಮ್ ಅನ್ನೋ ಕಡೆ ಜನರಲ್ ಸ್ಟೋರ್ ಅನ್ನು ಓಪನ್ ಮಾಡಿದರು. ಆದರೆ ಆ ಬಿಸ್ನೆಸ್ ಕೈ ಹಿಡಿಲಿಲ್ಲ. ಹೀಗಾಗಿ ತಮ್ಮ ಶೇರನ್ನು ಮಾರಿದ್ರು ಅಬ್ರಹಾಂ ಲಿಂಕನ್. 1832 ಇಲಿನಾಯ್ ಜನರಲ್ ಅಸೆಂಬ್ಲಿ ಚುನಾವಣೆಗೆ ನಿಂತ ಅವರು ಸೋತರು. ಸರಿಯಾದ ಶಿಕ್ಷಣ ಇಲ್ಲದಿದ್ದು, ಪವರ್ಫುಲ್ ಫ್ರೆಂಡ್ಸ್ ಇಲ್ಲದೆ ಇದ್ದಿದ್ದು ಮತ್ತು ದುಡ್ಡು ಇಲ್ಲದೆ ಇದ್ದಿದ್ದು ಅವರ ಸೋಲಿಗೆ ಕಾರಣ ಆಯಿತು. ಅದೇ ವರ್ಷ ಬ್ಲ್ಯಾಕ್ ಹಾಕ್ ಕದನದಲ್ಲಿ ಇಲಿನಾಯ್ ಸೇನೆಯ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿದ್ರು ಅಬ್ರಹಾಂ ಲಿಂಕನ್. ಅಮೆರಿಕ ಮತ್ತು ಬ್ಲ್ಯಾಕ್ ಹಾಕ್ ನೇತೃತ್ವದ ನೇಟಿವ್ ಅಮೆರಿಕನ್ಸ್ ನಡುವೆ ನಡೆದಂತಹ ಯುದ್ಧ ಇದಾಗಿತ್ತು. ಬಳಿಕ ನ್ಯೂ ಸಲೇಮ್ನ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿದ್ರು ಅಬ್ರಹಾಂ ಲಿಂಕನ್. ಪೋಸ್ಟ್ ಮಾಸ್ಟರ್ನಿಂದ ಮತ್ತೆ ರಾಜಕಾರಣಕ್ಕೆ. ಪೋಸ್ಟ್ ಮಾಸ್ಟರ್ ಆಗಿದ್ದ ಅಬ್ರಹಾಂ ಲಿಂಕನ್ ಜನಕ್ಕೆ ಪರಿಚಯ ಆಗೋಕೆ ಶುರುವಾಗಿದ್ದರು. ಗೌರವ ಕೊಟ್ಟು ಮಾತಾಡಿಸ್ತಿದ್ರು. ಇವರು ಕೂಡ ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಇವರ ಕೆಲಸವನ್ನು ಮಾಡ್ತಾ ಇದ್ರು. ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾನೆ ಜನರ ಸಮಸ್ಯೆಗಳೇನು, ಕಷ್ಟಗಳೇನು ಅಂತ ಅರ್ಥ ಮಾಡಿಕೊಂಡು ಲೋಕಲ್ ಲೆವೆಲ್ ಪಾಲಿಟಿಕ್ಸ್ನಲ್ಲಿ ಭಾಗಿಯಾದರು. ಅಬ್ರಹಾಂ ಲಿಂಕನ್ ಆಗ ವಿಗ್ ಪಾರ್ಟಿಯ ಪರವಾಗಿ ಕೆಲಸ ಮಾಡ್ತಾಯಿದ್ರು. ಅಮೆರಿಕದ ಕೆಲ ರಾಜ್ಯಗಳಲ್ಲಿ ಆಗ ಗುಲಾಮಗಿರಿ ಪದ್ಧತಿ ಇತ್ತು. ಇದನ್ನು ಆಗ ಅಸ್ತಿತ್ವದಲ್ಲಿದ್ದ ವಿಗ್ ಪಾರ್ಟಿ ಮತ್ತು ಅಬ್ರಹಾಂ ಲಿಂಕನ್ ತೀವ್ರವಾಗಿ ವಿರೋಧಿಸ್ತಾ ಇದ್ರು. ಈ ಗುಲಾಮಗಿರಿ ಪದ್ಧತಿಗೆ ಇತಿಶ್ರೀ ಹಾಡಬೇಕು ಅನ್ನೋದು ಲಿಂಕನ್ ಆಸೆಯಾಗಿತ್ತು. 1834 ವಿಗ್ ಪಾರ್ಟಿಯಿಂದ ಇಲಿನಾಯ್ ರಾಜ್ಯದ ಚುನಾವಣೆಗೆ ನಿಂತು ಗೆದ್ದ ಅಬ್ರಹಾಂ ಲಿಂಕನ್ ಸ್ಟೇಟ್ ಲೆಜಿಸ್ಲೇಚರ್ಗೆ ಆಯ್ಕೆಯಾದರು. ಅಂದರೆ ಇಲಿನಾಯ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ನ ಮೆಂಬರ್ ಆದರು. ಆಗ ಅವರಿಗೆ ಬರೀ 25 ವರ್ಷ ವಯಸ್ಸಾಗಿತ್ತು.
ಈ ಮೂಲಕ ಚುನಾವಣೆ ಗೆದ್ದ ಅತಿ ಕಿರಿಯರಲ್ಲಿ ಲಿಂಕನ್ ಕೂಡ ಒಬ್ಬರು ಅಂತ ಕರೆಸ್ಕೊಂಡ್ರು. ನಿಧಾನವಾಗಿ ಯುವಕರನ್ನು ತಮ್ಮ ಕಡೆಗೆ ಆಕರ್ಷಿಸ್ತಾ ಹೋದರು. ಎಷ್ಟಾದರೂ ಓದೋ ಅಭ್ಯಾಸ ಬಿಡಲಿಲ್ಲ. ಬೇರೆಯವರಿಂದ ಕಾನೂನು ಪುಸ್ತಕಗಳನ್ನು ಪಡೆದು ಓದಿದ ಅಬ್ರಹಾಂ ಲಿಂಕನ್ 1836ರಲ್ಲಿ ಬಾರ್ ಎಕ್ಸಾಮ್ ಪಾಸ್ ಮಾಡಿಕೊಂಡ್ರು. ಅಂದರೆ ಲಾಯರ್ ಆಗೋಕ್ಕೆ ಅವರಿಗೆ ಲೈಸೆನ್ಸ್ ಸಿಕ್ತು. ನಂತರ 1836, 38 ಮತ್ತು 40ರಲ್ಲಿ ಮತ್ತೆ ಇಲಿನಾಯ್ಸ್ ಸ್ಟೇಟ್ ಲೆಜಿಸ್ಲೇಚರ್ ಚುನಾವಣೆಯನ್ನು ಗೆದ್ದರು. ಜೊತೆಗೆ ವಿಗ್ ಪಾರ್ಟಿಯ ಫ್ಲೋರ್ ಲೀಡರ್ ಆದರು. 1841ರಲ್ಲಿ ಲೆಜಿಸ್ಲೇಚರ್ನಿಂದ ನಿವೃತ್ತಿಯಾದ ಲಿಂಕನ್ ಇಲಿನಾಯ್ ರಾಜ್ಯದ ಹೊಸ ರಾಜಧಾನಿ ಸ್ಪ್ರಿಂಗ್ಫೀಲ್ಡ್ಗೆ ಶಿಫ್ಟ್ ಆದರು. ಅಲ್ಲಿ ಕೆಲ ವರ್ಷಗಳ ಕಾಲ ವಕೀಲಿ ವೃತ್ತಿ ಮಾಡಿದರು. ಅದರಲ್ಲೂ ಬಡವರಿಗೆ ಫ್ರೀಯಾಗಿ ವಕೀಲಿಕೆ ಮಾಡಿದ್ರು. ಮದುವೆ, ಮಕ್ಕಳು. ಅಬ್ರಹಾಂ ಲಿಂಕನ್ ಮೊದಲು ಇಷ್ಟಪಟ್ಟ ಹುಡುಗಿ ಹೆಸರು ಆನ್ ರುಟ್ಲೇಸ್ ಅಂತ. ಲಿಂಕನ್ ನ್ಯೂ ಸಲೇಮ್ಗೆ ಬಂದಾಗ ರಟ್ಲೇಸ್ ಅವರನ್ನು ಭೇಟಿಯಾಗಿದ್ರು. ಇವರಿಬ್ಬರು ರಿಲೇಷನ್ಶಿಪ್ನಲ್ಲಿದ್ದರು ಅಂತ ಹೇಳಲಾಗುತ್ತೆ. ಆದರೆ 1835ರಲ್ಲಿ ರಟ್ಲೇಸ್ ಟೈಫಾಯ್ಡ್ನಿಂದ ಮೃತಪಟ್ಟರು. ನಂತರ ಮೇರಿ ಓವೆನ್ಸ್ ಅನ್ನೋರನ್ನು ಲಿಂಕನ್ ಮದುವೆ ಆಗೋಕ್ಕೆ ನಿರ್ಧಾರ ಮಾಡಿದರೂ ಕೂಡ ಬಳಿಕ ಇಬ್ಬರು ತಮ್ಮ ತಮ್ಮ ನಿಲುವುಗಳನ್ನು ಚೇಂಜ್ ಮಾಡಿಕೊಂಡು ದೂರ ಆದರು. 1839ರಲ್ಲಿ ಮೇರಿ ಟೋಡ್ ಅನ್ನೋರ ಪರಿಚಯ ಆಯಿತು ಇವರಿಗೆ. ಏಕೆ ಶ್ರೀಮಂತ ಲಾಯರ್ ಒಬ್ಬರ ಮಗಳಾಗಿದ್ದರು. ಇಬ್ಬರ ಮದುವೆ 1841ರಲ್ಲಿ ಫಿಕ್ಸ್ ಆಗಿತ್ತು. ಆದರೆ ಅದನ್ನು ಲಿಂಕನ್ ಕ್ಯಾನ್ಸಲ್ ಮಾಡಿಬಿಟ್ರು. ಬಳಿಕ 1842ರಲ್ಲಿ ಅದೇ ಮೇರಿ ಟೋಡ್ ಜೊತೆಗೆ ಮದುವೆ ಆದರು ಲಿಂಕನ್. ಇವರಿಗೆ 4 ಗಂಡು ಮಕ್ಕಳು ಜನಿಸಿದರು. ಇದರಲ್ಲಿ 1843ರಲ್ಲಿ ಹುಟ್ಟಿದ ಮೊದಲ ಮಗ 1926ರವರೆಗೂ ಬದುಕಿದ್ರು. ಉಳಿದ 3 ಮಕ್ಕಳು 18ನೇ ವಯಸ್ಸು ದಾಟೋಕ್ಕೂ ಮುಂಚೆನೇ ಮೃತಪಟ್ಟವು. ಒಂದು ಮಗು 4 ವರ್ಷಕ್ಕೆ, ಮತ್ತೊಂದು ಮಗು 12 ವರ್ಷಕ್ಕೆ, ಮತ್ತೊಂದು ಮಗು 18 ವರ್ಷಕ್ಕೆ ಮೃತಪಡ್ತು. TB, ಜ್ವರ, ಹಾರ್ಟ್ ಅಟ್ಯಾಕ್ ಅಂತ ಒಬ್ಬೊಬ್ಬರೇ ಮೃತಪಟ್ಟಿದ್ದು ಲಿಂಕನ್ ಅವರನ್ನು ಡಿಪ್ರೆಷನ್ಗೆ ತಳ್ಳಿತ್ತು. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದತ್ತ ಗಮನ ಹರಿಸಿದ ಅಬ್ರಹಾಂ ಲಿಂಕನ್ 1846ರಲ್ಲಿ US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಗೆ ನಡೆದ ಚುನಾವಣೆಯನ್ನು ಸ್ಪರ್ಧಿಸಿ ಗೆದ್ದರು. ಈ ವೇಳೆ ಮೆಕ್ಸಿಕೋ ಜೊತೆಗಿನ ಅಮೆರಿಕದ ಯುದ್ಧವನ್ನು ವಿರೋಧಿಸಿದರು. ಆಗಿನ್ನೂ ಅಮೆರಿಕದ ಸಂಸತ್ ಸದಸ್ಯರಾಗಿದ್ದ ಅಬ್ರಹಾಂ ಲಿಂಕನ್ ತುಂಬ ದೊಡ್ಡ ಫೇಮಸ್ ಅಂತೇನಾಗಿರಲಿಲ್ಲ. ಹೀಗಾಗಿ ಪ್ರಸಿದ್ಧಿ ಪಡೆಯದ ಅಬ್ರಹಾಂ ಲಿಂಕನ್ ಮುಂದೆ ಅಮೆರಿಕದ ಅಧ್ಯಕ್ಷರಾಗಿದ್ದು ನಿಜಕ್ಕೂ ಅದ್ಭುತನೇ ಅಂತ ಹಿನ್ನೆಲೆ ಇದ್ದಂಥ ಒಬ್ಬ ವ್ಯಕ್ತಿ. ಅಂದ ಹಾಗೆ ಆಗಲೇ ಹೇಳಿದ್ವಲ್ಲ, ಅಮೆರಿಕದಲ್ಲಿ ಗುಲಾಮಗಿರಿ ಪದ್ಧತಿ ಇತ್ತು ಅಂತ. ಹೆಚ್ಚಾಗಿ ಅಮೆರಿಕದ ದಕ್ಷಿಣ ರಾಜ್ಯಗಳಲ್ಲಿ ಈ ಗುಲಾಮಗಿರಿ ಇದ್ದರೆ ಉತ್ತರದ ರಾಜ್ಯಗಳು ಗುಲಾಮಗಿರಿಯಿಂದ ಮುಕ್ತವಾಗಿದ್ವು. ಗುಲಾಮಗಿರಿಯನ್ನು ವಿರೋಧಿಸ್ತಾ ಇದ್ವು ಉತ್ತರದ ರಾಜ್ಯಗಳು. ಒಂದು ರೀತಿ ಸ್ಲೇವ್ ಸ್ಟೇಟ್ಸ್ ಮತ್ತು ಫ್ರೀ ಸ್ಟೇಟ್ಸ್ ಅಂತ ಡಿವೈಡ್ ಆಗೋಗಿತ್ತು ದೇಶ. ಈ ಟೈಮಲ್ಲಿ ಕ್ಯಾನ್ಸಾಸ್ ಮತ್ತು ನೆಬ್ರಾಸ್ಕಾ ರಾಜ್ಯಗಳಲ್ಲಿನ ಗುಲಾಮಗಿರಿ ವ್ಯವಸ್ಥೆ ಬಗೆಗಿನ ಚರ್ಚೆ ತಾರಕಕ್ಕೇರಿತು. ಇದೇ ವೇಳೆ ಅಮೆರಿಕ ಕಾಂಗ್ರೆಸ್ನ ಮೇಲ್ಮನೆ ಸೆನೆಟ್ ಕ್ಯಾನ್ಸಾಸ್ ನೆಬ್ರಾಸ್ಕಾ ಆ್ಯಕ್ಟನ್ನು ಪಾಸ್ ಮಾಡ್ತು. ಈ ಆ್ಯಕ್ಟ್ ಪ್ರಕಾರ ಫೆಡರಲ್ ಗೌರ್ಮೆಂಟ್ ಕಂಟ್ರೋಲ್ನ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳ ಗುಲಾಮಗಿರಿ ಸ್ಟೇಟಸನ್ನು ನಿರ್ಧರಿಸುವ ಹಕ್ಕು ಆಯಾ ಪ್ರದೇಶದ ಮತದಾರರಿಗೆ ನೀಡಲಾಯಿತು. ಈ ಕಾಯ್ದೆಯ ಡ್ರಾಫ್ಟನ್ನು ಇಲಿನಾಯ್ ರಾಜ್ಯದ ಡೆಮೊಕ್ರೆಟಿಕ್ ಪಕ್ಷದ ಸೆನೆಟರ್ ಸ್ಟೀಫನ್ ಡಗ್ಲಾಸ್ ರೆಡಿ ಮಾಡಿತು. ಗುಲಾಮಗಿರಿ ಪದ್ಧತಿಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಬೇಕು ಅನ್ನೋ ಆಸೆ ಹೊತ್ತಿದ್ದ ಅಬ್ರಹಾಂ ಲಿಂಕನ್ ಈ ಕ್ಯಾನ್ಸಾಸ್ ನೆಬ್ರಾಸ್ಕಾ ಆ್ಯಕ್ಟ್ಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದರ ಬಗ್ಗೆ ಸ್ಟೀಫನ್ ಡಗ್ಲಾಸ್ ಅತಿ ದೊಡ್ಡ ಜನಸಮೂಹದ ಮುಂದೆ ಬಹಿರಂಗ ಚರ್ಚೆ ನಡೆಸಿದರು. ಈ ವೇಳೆ ಗುಲಾಮಗಿರಿ ಮತ್ತು ಅದರ ವಿಸ್ತರಣೆಯನ್ನು ಖಂಡಿಸಿದ ಲಿಂಕನ್ ಇದು ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ನ ಉಲ್ಲಂಘನೆ ಅಂತ ಹೇಳಿದರು. ಆದರೆ ಈ ಆ್ಯಕ್ಟ್ಗೆ ಸಂಬಂಧಪಟ್ಟ ಹಾಗೆ ವಿಗ್ ಪಾರ್ಟಿಯಲ್ಲಿ ಒಡಕು ಮೂಡಿತು. ಒಂದಷ್ಟು ಜನ ಈ ಆ್ಯಕ್ಟ್ನ ಪರವಾಗಿದ್ದರೆ ಲಿಂಕನ್ ಸೇರಿದಂತೆ ಇನ್ನೊಂದಷ್ಟು ಜನ ವಿರುದ್ಧವಾಗಿದ್ದರು. ಕೊನೆಗೆ ವಿಗ್ ಪಾರ್ಟಿ ಡೆಮೊಕ್ರೆಟಿಕ್ ಪಾರ್ಟಿಯಲ್ಲಿ ಗುಲಾಮಗಿರಿಯ ವಿರುದ್ಧವಾಗಿದ್ದವರೆಲ್ಲ ಹೊಸದಾಗಿ ರಚನೆಯಾಗಿದ್ದ ರಿಪಬ್ಲಿಕನ್ ಪಕ್ಷವನ್ನು ಸೇರಿಕೊಂಡ್ರು. 1856ರಲ್ಲಿ ಅಬ್ರಹಾಂ ಲಿಂಕನ್ ಕೂಡ ವಿಗ್ ಪಾರ್ಟಿ ಬಿಟ್ಟು ರಿಪಬ್ಲಿಕನ್ ಪಾರ್ಟಿಯನ್ನು ಸೇರಿಕೊಂಡ್ರು. 1860 ಅಮೆರಿಕ ಅಧ್ಯಕ್ಷೀಯ ಚುನಾವಣೆ. 1858ರಲ್ಲಿ ರಿಪಬ್ಲಿಕನ್ ಪಕ್ಷದಿಂದ US ಸೆನೆಟ್ ಚುನಾವಣೆಗೆ ಸ್ಪರ್ಧಿಸಿದರು ಅಬ್ರಹಾಂ ಲಿಂಕನ್. ಅವರ ಎದುರಾಳಿ ಆಗಿದ್ದು ಕ್ಯಾನ್ಸಾಸ್ ನೆಬ್ರಾಸ್ಕಾ ಆ್ಯಕ್ಟ್ನ ಡ್ರಾಫ್ಟ್ ರೆಡಿ ಮಾಡಿದ್ದ ಸ್ಟೀಫನ್ ಡಗ್ಲಾಸ್. ಡೆಮೊಕ್ರೆಟಿಕ್ ಪಕ್ಷದ ಇಲಿನಾಯ್ಸ್ ಸೆನೆಟರ್ ಆಗಿದ್ದ ಸ್ಟೀಫನ್ ಡಗ್ಲಾಸ್ ತುಂಬ ಫೇಮಸ್ ಆಗಿದ್ದರು. ಅವರ ಮುಂದೆ
ಅಬ್ರಹಾಂ ಲಿಂಕನ್ ಏನಕ್ಕೂ ಇಲ್ಲ ಅನ್ನೋ ರೀತಿ ವಾತಾವರಣ ಇತ್ತು. ನಿರೀಕ್ಷೆಯಂತೆಯೇ ಲಿಂಕನ್ ಸೆನೆಟ್ ಚುನಾವಣೆಯಲ್ಲಿ ಸೋತು ಹೋದರು. ಆದರೆ ಗುಲಾಮಗಿರಿ ಸೇರಿದಂತೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡಗ್ಲಾಸ್ ಮತ್ತು ಲಿಂಕನ್ ನಡುವೆ ನಡೆದ ಬಹಿರಂಗ ಚರ್ಚೆಗಳು, ಅದರಲ್ಲಿ ಲಿಂಕನ್ ಅವರ ಪರ್ಫಾರ್ಮೆನ್ಸ್ಗೆ, ಅವರ ವಿಚಾರಧಾರೆಗೆ ಲಿಂಕನ್ಗೆ ಭಾರಿ ಪ್ರಸಿದ್ಧಿ ಬಂತು. ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದ್ರು ಅಬ್ರಹಾಂ ಲಿಂಕನ್. ಇದೇ ಕಾರಣಕ್ಕೆ ಮುಂದೆ 1860ರಲ್ಲಿ ನಡೆದ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ರಿಪಬ್ಲಿಕನ್ ಪಕ್ಷದಿಂದ ಅಬ್ರಹಾಂ ಲಿಂಕನ್ ನಾಮಿನೇಟ್ ಆದರು. ಡೆಮೊಕ್ರಾಟಿಕ್ ಪಕ್ಷದಿಂದ ಇಬ್ಬರನ್ನ ನಾಮಿನೇಟ್ ಮಾಡಲಾಯಿತು. ಉತ್ತರದ ಡೆಮೊಕ್ರಾಟರು ಸ್ಟೀಫನ್ ಡಗ್ಲಾಸ್ ಅವರನ್ನ ಅಧ್ಯಕ್ಷೀಯ ಅಭ್ಯರ್ಥಿ ಮಾಡಿದ್ರೆ, ದಕ್ಷಿಣದ ಡೆಮೊಕ್ರಾಟರು ಜಾನ್ ಸಿ ಬ್ರೆಕನ್ರಿಡ್ಜ್ ಅವರನ್ನ ನಾಮಿನೇಟ್ ಮಾಡಿದ್ರು. ಕಾನ್ಸ್ಟಿಟ್ಯೂಷನಲ್ ಯೂನಿಯನ್ ಪಾರ್ಟಿಯಿಂದ ಜಾನ್ ಬೆಲ್ ಚುನಾವಣೆಗೆ ನಿಂತರು. ಹೀಗೆ ಉತ್ತರದಲ್ಲಿ ಲಿಂಕನ್ ಮತ್ತು ಡಗ್ಲಾಸ್ ನಡುವೆ ಫೈಟ್ ಏರ್ಪಟ್ಟರೆ, ದಕ್ಷಿಣದಲ್ಲಿ ಜಾನ್ ಸಿ ಬ್ರೆಕನ್ರಿಡ್ಜ್ ಮತ್ತು ಜಾನ್ ಬೆಲ್ ನಡುವೆ ಪೈಪೋಟಿ ನಡೆಯಿತು. ಗುಲಾಮಗಿರಿ ಪರ ಇದ್ದ ದಕ್ಷಿಣದ ರಾಜ್ಯಗಳು ಲಿಂಕನ್ ಅಥವಾ ಅವರ ರಿಪಬ್ಲಿಕನ್ ಪಕ್ಷಕ್ಕೆ ವೋಟ್ ಹಾಕಲ್ಲ ಅಂತ ಅರಿತ ಉತ್ತರದ ರಾಜ್ಯಗಳು ಲಿಂಕನ್ ಪರ ಭಾರಿ ಪ್ರಚಾರ ಮಾಡಿದ್ರು. ಬಡ ಕುಟುಂಬದಲ್ಲಿ ಲಿಂಕನ್ ಬೆಳೆದು ಬಂದ ಹಾದಿಯನ್ನು ಪ್ರಚಾರಕ್ಕೆ ಬಳಸಿಕೊಳ್ಳಲಾಯಿತು. ನವೆಂಬರ್ 6ನೇ ತಾರೀಕು ರಿಸಲ್ಟ್ ಬಂತು. ಅಬ್ರಹಾಂ ಲಿಂಕನ್ ಅಮೆರಿಕದ 16ನೇ ಅಧ್ಯಕ್ಷರಾದರು. ರಿಪಬ್ಲಿಕನ್ ಪಕ್ಷದಿಂದ ಅಮೆರಿಕದ ಮೊದಲ ಅಧ್ಯಕ್ಷ ಅನಿಸ್ಕೊಂಡ್ರು. ಉತ್ತರದ ರಾಜ್ಯಗಳು ಮತ್ತು ಪಶ್ಚಿಮದ ಕ್ಯಾಲಿಫೋರ್ನಿಯಾ ಮತ್ತು ಒರೆಗನ್ ರಾಜ್ಯಗಳು ನೀಡಿದ ಬೆಂಬಲವೇ ಲಿಂಕನ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ವು. ದಕ್ಷಿಣದ ರಾಜ್ಯಗಳ 996 ಕೌಂಟಿಗಳಲ್ಲಿ ಲಿಂಕನ್ ಕೇವಲ 2 ಮಾತ್ರ ಗೆದ್ದಿದ್ರು. ಅದು ನಾರ್ತಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಓವರಾಲ್ 39% ವೋಟ್ ಪಡೆದ ಲಿಂಕನ್ 180 ಎಲೆಕ್ಟ್ರಲ್ ಕಾಲೇಜ್ ವೋಟ್ಗಳನ್ನು ಪಡೆದ್ರು. ಎದುರಾಳಿಗಳು 123 ಗೆದ್ದಿದ್ರು. ರೊಚ್ಚಿಗಿದ್ದ ದಕ್ಷಿಣದ ರಾಜ್ಯಗಳು, ನಡೀತು ಸಿವಿಲ್ ವಾರ್. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಬ್ರಹಾಂ ಲಿಂಕನ್ ಗೆದ್ದಿದ್ದು ಗುಲಾಮಗಿರಿ ಪರವಾಗಿದ್ದ ದಕ್ಷಿಣದ ರಾಜ್ಯಗಳು ಆಕ್ರೋಶಗೊಂಡವು. ಜೊತೆಗೆ ಲಿಂಕನ್ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ ಒಕ್ಕೂಟ ವ್ಯವಸ್ಥೆಯಿಂದ ಹೊರಬರೋಕೆ ಪ್ಲಾನ್ ರೆಡಿ ಮಾಡಿದ್ವು. 1860 ಡಿಸೆಂಬರ್ 20ನೇ ತಾರೀಕು ಸೌತ್ ಕ್ಯಾರೋಲಿನಾ ರಾಜ್ಯವು ಪ್ರತ್ಯೇಕತೆಯ ಸುಗ್ರೀವಾಜ್ಞೆಯನ್ನು ಜಾರಿ ಮಾಡುತ್ತಾ ಹೊರಡಿಸಿತು. ಈ ಮೂಲಕ ಒಕ್ಕೂಟ ಅಥವಾ ಯೂನಿಯನ್ನಿಂದ ಹೊರಬಂದ ಮೊದಲ ರಾಜ್ಯ ಅಂತ ಕರೆಸ್ಕೊಳ್ತು. ಬಳಿಕ ಫ್ಲೋರಿಡಾ, ಮಿಸಿಸಿಪಿ, ಅಲಬಾಮಾ, ಜಾರ್ಜಿಯಾ, ಲೂಸಿಯಾನಾ ಮತ್ತು ಟೆಕ್ಸಸ್ ರಾಜ್ಯಗಳು ತಮ್ಮನ್ನು ತಾವು ಸಾರ್ವಭೌಮ ರಾಷ್ಟ್ರಗಳು ಅಂತ ಘೋಷಿಸ್ಕೊಂಡ್ಬಿಟ್ವು. ಅಂದರೆ ಕಾನ್ಫೆಡರೇಟ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ ಘೋಷಿಸಿಕೊಂಡು ಸಂವಿಧಾನವನ್ನು ಅಂಗೀಕರಿಸ್ಕೊಂಡ್ವು. ಜೊತೆಗೆ ಜೆಫರ್ಸನ್ ಡೇವಿಡ್ ಅನ್ನೋರನ್ನ ತಾತ್ಕಾಲಿಕ ಅಧ್ಯಕ್ಷ ಅಂತ ಘೋಷಿಸ್ಕೊಂಡ್ವು. ಆದರೆ ಈ ಪ್ರತ್ಯೇಕ ಒಕ್ಕೂಟವನ್ನು ಅಥವಾ ಕಾನ್ಫೆಡರಸಿಯನ್ನು ಅಂದಿನ ಅಮೆರಿಕ ಅಧ್ಯಕ್ಷ ಬುಚನನ್ ಮತ್ತು ಪ್ರೆಸಿಡೆಂಟ್ ಎಲೆಕ್ಟ್ ಅಬ್ರಹಾಂ ಲಿಂಕನ್ ತಿರಸ್ಕರಿಸಿದ್ರು. ಇದು ಕಾನೂನು ಬಾಹಿರ ಅಂತ ಹೇಳಿದ್ರು. ದಕ್ಷಿಣದ ರಾಜ್ಯಗಳು ಪ್ರತ್ಯೇಕ ಆಗೋದನ್ನು ತಡೆಯೋಕೆ ಅಬ್ರಹಾಂ ಲಿಂಕನ್ ಗುಲಾಮಗಿರಿ ಪದ್ಧತಿ ಆಲ್ರೆಡಿ ಇರೋ ರಾಜ್ಯಗಳಲ್ಲಿ ಅದನ್ನು ಮುಂದುವರಿಸೋಕೆ ಅವಕಾಶ ಕೊಡುವ ಸಂವಿಧಾನ ತಿದ್ದುಪಡಿಗೆ ಬೆಂಬಲಿಸಿದ್ರು ಅನಿವಾರ್ಯವಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಮಾಡಿದ್ದೀವಿ ಅನ್ನೋ ಪತ್ರವನ್ನು ಕೂಡ ಎಲ್ಲ ಗವರ್ನರ್ಗಳಿಗೆ ಕಳಿಸಲಾಯಿತು. ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಲಿಂಕನ್ ಇಲಿನಾಯ್ ರಾಜಧಾನಿ ಸ್ಪ್ರಿಂಗ್ ಫೀಲ್ಡ್ನಿಂದ 1861 ಫೆಬ್ರವರಿ 23ಕ್ಕೆ ವಾಷಿಂಗ್ಟನ್ ಡಿಸಿಗೆ ಬಂದರು. ಅದಾದ ಬಳಿಕ ಅವರು ಜೀವಂತವಾಗಿ ಸ್ಪ್ರಿಂಗ್ ಫೀಲ್ಡ್ಗೆ ವಾಪಸ್ ಬರಲೇ ಇಲ್ಲ. ತಮ್ಮ ಇನಾಗುರಲ್ ಭಾಷಣದಲ್ಲಿ ಮತ್ತೆ ದಕ್ಷಿಣದ ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಲಿಂಕನ್, ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶ ನಮಗಿಲ್ಲ ಅಂತ ಹೇಳಿದ್ರು. ಆದರೆ ದೇಶ ಡಿವೈಡ್ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ ಆಗಿತ್ತು ಆ ಸಂದರ್ಭದಲ್ಲಿ. ಜೊತೆಗೆ ಈ ಗುಲಾಮಗಿರಿ ಉಳಿದ ರಾಜ್ಯಗಳಿಗೆ ಹರಡದಂತೆ ಮಾಡೋದು ಕೂಡ ಲಿಂಕನ್ ಉದ್ದೇಶ ಇತ್ತು. ಅವರೇ ಹೇಳಿದ ಪ್ರಕಾರ ನಮ್ಮ ದೇಶದ ಒಂದು ಭಾಗದ ಜನ ಗುಲಾಮಗಿರಿ ಸರಿ ಮತ್ತು ಅದನ್ನು ವಿಸ್ತರಿಸಬೇಕು ಅಂತ ಬಯಸ್ತಾರೆ, ಮತ್ತೊಂದು ಭಾಗದ ಜನ ಗುಲಾಮಗಿರಿ ತಪ್ಪು, ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಬಯಸ್ತಾರೆ ಅಂತ ನಮ್ಮ ಇನಾಗ್ರಲ್ ಭಾಷಣದಲ್ಲಿ ಅಬ್ರಹಾಂ ಲಿಂಕನ್ ಹೇಳಿದ್ರು. ಆದರೂ 1861ರವರೆಗೆ ದಂಗೆ ಇದ್ದ ಯಾವ ರಾಜ್ಯ ಕೂಡ ಒಕ್ಕೂಟಕ್ಕೆ ವಾಪಸ್ ಬರೋ ಬಗ್ಗೆ ಮಾತೇ ಆಡಲಿಲ್ಲ. ಇದೇ ಟೈಮಲ್ಲಿ ಸೌತ್ ಕ್ಯಾರೋಲಿನಾದ ಫೋರ್ಟ್ ಸಮಟರ್ಗೆ ಸೇನೆ ಮತ್ತು ಸಾಮಗ್ರಿಗಳನ್ನು ಕಳಿಸೋಕೆ ಅಬ್ರಹಾಂ ಲಿಂಕನ್ ಆದೇಶ ಕೊಟ್ಟರು. ಇದನ್ನು ಪ್ರತ್ಯೇಕತಾವಾದಿಗಳು ಯುದ್ಧದ ಒಂದು ಭಾಗ ಅಂತ ಅಂದ್ಕೊಂಡ್ರು. ಏಪ್ರಿಲ್ 12, 1861ರಲ್ಲಿ ಫೋರ್ಟ್ ಸಮಟರ್ನಲ್ಲಿದ್ದ ಯೂನಿಯನ್ ಸೇನೆ ಮೇಲೆ ಕಾನ್ಫೆಡರೇಟ್ ಸೇನೆ ದಾಳಿ ಮಾಡಿತು. ಇದು ಅಮೆರಿಕದಲ್ಲಿ ಸಿವಿಲ್ ವಾರ್ಗೆ ತಕ್ಷಣದ ಕಾರಣ ಅಂತ ಅನಿಸ್ಕೊಳ್ತು. ತಕ್ಷಣ ಅಬ್ರಹಾಂ ಲಿಂಕನ್ ಸುಮಾರು 75,000 ಯೋಧರನ್ನು ಸೌತ್ ಕ್ಯಾರೋಲಿನಾಗೆ ಕಳುಹಿಸಿ ಫೋರ್ಟ್ ಸಮಟರ್ ಅನ್ನು ಪುನಃ ವಶಪಡಿಸಿಕೊಳ್ಳೋಕೆ, ಒಕ್ಕೂಟ ವ್ಯವಸ್ಥೆಯನ್ನು ಕಾಪಾಡೋಕೆ ಆದೇಶ ನೀಡಿದರು. ಈ ಆದೇಶದಿಂದ ಉಳಿದ ರಾಜ್ಯಗಳು ತಾವು ಯಾರ ಸೈಡ್ ಅನ್ನೋದನ್ನು ನಿರ್ಧರಿಸೋಕೆ ಶುರು ಮಾಡಿದ್ವು. ವರ್ಜೀನಿಯಾ, ನಾರ್ತ್ ಕ್ಯಾರೋಲಿನಾ ಮುಂತಾದ ರಾಜ್ಯಗಳು ಕೂಡ ತಾನು ಪ್ರತ್ಯೇಕ ದೇಶ ಅಂತ ಘೋಷಿಸಿಕೊಂಡ್ವು. ಅತ್ತ ಉತ್ತರದ ರಾಜ್ಯಗಳು ದೇಶವನ್ನು ರಕ್ಷಿಸುವ ಉದ್ದೇಶದಿಂದ ತಮ್ಮ ಸೇನಾ ತುಕಡಿಗಳನ್ನು ದಕ್ಷಿಣಕ್ಕೆ ಕಳಿಸಿದ್ವು. ನಂತರದ ದಿನಗಳಲ್ಲಿ ಸಂಘರ್ಷ ಜೋರಾಯಿತು. ಯೂನಿಯನ್ ಟ್ರೂಪ್ಸ್ ಮೇಲೆ ದಾಳಿ ಮಾಡೋದು, ರೈಲ್ವೆ ಬ್ರಿಡ್ಜ್ಗಳಿಗೆ ಬೆಂಕಿ ಇಡೋದು ಜಾಸ್ತಿ ಆಯಿತು. ಬಳಿಕ ಜುಲೈನಲ್ಲಿ ವರ್ಜೀನಿಯಾದಲ್ಲಿ ಬ್ಯಾಟಲ್ ಆಫ್ ಬುಲ್ ರನ್ ನಡೆದು ಯೂನಿಯನ್ ಸೇನೆ ಸೋಲ್ತು.
ಇದರಿಂದ ಎಚ್ಚುತ್ತಾ ಅಬ್ರಹಾಂ ಲಿಂಕನ್ ಮತ್ತೆ 5 ಲಕ್ಷ ಹೆಚ್ಚುವರಿ ಸೇನೆಯನ್ನು ಕಳುಹಿಸಿ ದೊಡ್ಡ ಮತ್ತು ಸುದೀರ್ಘ ಸಂಘರ್ಷಕ್ಕೆ ತಯಾರಿ ನಡೆಸಿದರು. ಬಳಿಕ ಯೂನಿಯನ್ ಟ್ರೂಪ್ಸ್ ಮತ್ತು ಕಾನ್ಫೆಡರೇಟ್ ಟ್ರೂಪ್ಸ್ ನಡುವೆ ಸಾಲು ಯುದ್ಧ ನಡೆದವು. 1862ರಲ್ಲಿ ಆಂಟಿಟಾಮ್ ಎಂಬಲ್ಲಿ ಕಾನ್ಫೆಡರೇಟ್ ಸೇನೆ ಮತ್ತು ಯೂನಿಯನ್ ಸೇನೆ ಮಧ್ಯೆ ಭೀಕರ ಯುದ್ಧ ನಡೆಯಿತು. ಎರಡೂ ಕಡೆ ಅಪಾರ ಸಾವು ನೋವು ಉಂಟಾಯಿತು. ಒಂದು ದಿನದ ಈ ಯುದ್ಧದಲ್ಲಿ ಕಾನ್ಫೆಡರೇಟ್ ಸೇನೆಯನ್ನು ಯೂನಿಯನ್ ಸೇನೆ ಹಿಮ್ಮೆಟ್ಟಿಸಿದ್ರೂ ಕೂಡ ಸಂಪೂರ್ಣ ಗೆಲುವು ಅಲ್ಲಿ ಸಿಗಲಿಲ್ಲ. ಬೆನ್ನಲ್ಲೇ ಯೂನಿಯನ್ ಸೇನೆಯ ಜನರಲ್ ಮೆಕ್ಕ್ಲೆಲಾಂಡ್ರನ್ನು ಕಮಾಂಡ್ ಹುದ್ದೆಯಿಂದ ತೆಗೆದು ಹಾಕಿದ್ರು ಅಬ್ರಹಾಂ ಲಿಂಕನ್ ಮತ್ತು ಮೆಕ್ಕ್ಲೆಲಾಂಡ್ ನಡುವೆ ಮೊದಲಿಂದಲೂ ಕೂಡ ಸರಿಯಾದ ಹೊಂದಾಣಿಕೆ ಇರಲಿಲ್ಲ. ಯುದ್ಧ ಮುಗಿದ ಕೆಲವೇ ದಿನಗಳಲ್ಲಿ ಮೆಕ್ಕ್ಲೆಲಾಂಡ್ರನ್ನು ತೆಗೆದುಹಾಕಿ ಬೇರೆಯವರನ್ನು ಅಲ್ಲಿಗೆ ನೇಮಕ ಮಾಡಿದ್ರು. ಬ್ಯಾಟಲ್ ಆಫ್ ಆಂಟಿಟಾಮ್ ಬಳಿಕ ಅಬ್ರಹಾಂ ಲಿಂಕನ್ ಪ್ರಿಲಿಮಿನರಿ ಎಮಾನ್ಸಿಪೇಷನ್ ಪ್ರೊಕ್ಲಮೇಷನ್ ಜಾರಿಗೆ ತಂದರು. ಇದು 1863 ಜನವರಿ 1ರಿಂದ ಜಾರಿಗೆ ಬಂತು. ಇದರ ಪ್ರಕಾರ ದಂಗೆ ಇದ್ದ ರಾಜ್ಯಗಳಲ್ಲಿನ ಎಲ್ಲ ಗುಲಾಮರನ್ನು ಗುಲಾಮಗಿರಿಯಿಂದ ಬಿಡುಗಡೆಗೊಳಿಸಲಾಯಿತು. ನಂತರ 1863ರಲ್ಲಿ 2 ಪ್ರಮುಖ ಯುದ್ಧಗಳಲ್ಲಿ ಯೂನಿಯನ್ ಗೆಲುವನ್ನು ಸಾಧಿಸಿತು. ಒಂದು ಮಿಸಿಸಿಪಿಯ ಮಿಕ್ಸ್ಬರ್ಗ್ನಲ್ಲಿ, ಮತ್ತೊಂದು ಪೆನ್ಸಿಲ್ವೇನಿಯಾದ ಬ್ಯಾಟಲ್ ಆಫ್ ಗೆಟಿಸ್ಬರ್ಗ್ನಲ್ಲಿ. ಈ ಮೂಲಕ ಯುದ್ಧವು ಯೂನಿಯನ್ ಕಡೆ ವಾಲ್ತು. ನವೆಂಬರ್ 1863ರಲ್ಲಿ ಗೆಟಿಸ್ಬರ್ಗ್ನಲ್ಲಿ ಭಾಷಣ ಮಾಡಿದ ಅಬ್ರಹಾಂ ಲಿಂಕನ್ ಯುದ್ಧದ ಉದ್ದೇಶ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಜನಕ್ಕೆ. ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಸಮಾನತೆ ಬಗ್ಗೆ ಅದ್ಭುತವಾದ ಭಾಷಣ ಮಾಡಿದ್ರು. ಇದನ್ನು ಗೆಟಿಸ್ಬರ್ಗ್ ಅಡ್ರೆಸ್ ಅಂತಾನೆ ಕರೆಯಲಾಗುತ್ತೆ. ಇದು ಲಿಂಕನ್ರ ಫೇಮಸ್ ಸ್ಪೀಚ್ ಆಯಿತು. 1864ರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ. ಸಿವಿಲ್ ವಾರ್ ನಡೀತಿದ್ದಾಗಲೇ 1864ರಲ್ಲಿ ಅಧ್ಯಕ್ಷೀಯ ಚುನಾವಣೆ ಬಂತು. ಇದು ಲಿಂಕನ್ ಪಾಲಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ರಿಪಬ್ಲಿಕನ್ ಪಕ್ಷದಿಂದ ಲಿಂಕನ್ ಮತ್ತೊಮ್ಮೆ ಚುನಾವಣೆಗೆ ನಿಂತರೆ, ಡೆಮೊಕ್ರಾಟಿಕ್ ಪಕ್ಷದಿಂದ ಯೂನಿಯನ್ ಟ್ರೂಪ್ಸ್ನ ಮಾಜಿ ಜನರಲ್, ಆವಾಗ ತೆಗೆದುಹಾಕಿದ್ರಲ್ಲ ಇವರು, ಅದೇ ಮೆಕ್ಕ್ಲೆಲಾಂಡ್ ನಿಂತಿದ್ರು. ಇದರ ನಡುವೆ ವಿವಿಧ ಕಡೆಗಳಲ್ಲಿ ನಡೆದ ಚುನಾವಣೆಯಲ್ಲಿ ಯೂನಿಯನ್ ಸೇನೆ ಗೆದ್ದ ಹಿನ್ನೆಲೆಯಲ್ಲಿ ಚುನಾವಣೆ ಲಿಂಕನ್ ಪರವಾಗಿ ವಾಲ್ತು. ಈ ಚುನಾವಣೆ ಗೆದ್ದ ಅಬ್ರಹಾಂ ಲಿಂಕನ್ ಸತತ 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾದರು. 1865ರ ಮಾರ್ಚ್ 4ರಂದು ಮಾಡಿದ ಇನಾಗರಲ್ ಭಾಷಣದಲ್ಲಿ ದಕ್ಷಿಣವನ್ನು ರೀಕನ್ಸ್ಟ್ರಕ್ಟ್ ಮಾಡೋದು ಮತ್ತು ಯೂನಿಯನ್ ಅನ್ನು ರೀಬಿಲ್ಡ್ ಮಾಡೋ ಅವಶ್ಯಕತೆ ಬಗ್ಗೆ ಅಬ್ರಹಾಂ ಲಿಂಕನ್ ಮಾತನಾಡಿದರು. ಏಪ್ರಿಲ್ 9ನೇ ತಾರೀಕು ವರ್ಜೀನಿಯಾದಲ್ಲಿ ಕಾನ್ಫೆಡರೇಟ್ ಸೇನೆಯ ಜನರಲ್ ಯೂನಿಯನ್ ಸೇನೆಗೆ ಸರೆಂಡರ್ ಆದರು. ಈ ಮೂಲಕ ಯೂನಿಯನ್ ಸೇನೆಯ ಗೆಲುವು ಮತ್ತಷ್ಟು ಹತ್ತಿರ ಆಯಿತು. ಏಪ್ರಿಲ್ 11ಕ್ಕೆ ವೈಟ್ ಹೌಸ್ನಲ್ಲಿ ಭಾಷಣ ಮಾಡಿದ ಅಬ್ರಹಾಂ ಲಿಂಕನ್ ದಕ್ಷಿಣದ ರಾಜ್ಯಗಳನ್ನು ಸ್ವಾಗತಿಸುವಂತೆ ಉತ್ತರದ ರಾಜ್ಯಗಳಿಗೆ ಕರೆ ಕೊಟ್ಟರು. ದುರಂತ ಅಂದರೆ ಅದನ್ನು ನೋಡೋಕೆ ಅವರು ಉಳಿಲೇ ಇಲ್ಲ. ಅಬ್ರಹಾಂ ಲಿಂಕನ್ ಹತ್ಯೆ, ಅದು ಏಪ್ರಿಲ್ 14, 1865. ಅಬ್ರಹಾಂ ಲಿಂಕನ್ ಫೋರ್ಸ್ ಥಿಯೇಟರ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಈ ವೇಳೆ ಅತ್ಯಂತ ಪ್ರಸಿದ್ಧ ನಟ ಮತ್ತು ಕಾನ್ಫೆಡರೇಟ್ ಪರವಾಗಿದ್ದ ಜಾನ್ ವೆಲ್ಕೆಸ್ ಬೂತ್ ಅನ್ನೋರು ಲಿಂಕನ್ ಹಿಂಬದಿ ಬಂದು ಅವರ ತಲೆಗೆ ಗುಂಡು ಹಾರಿಸ್ಬಿಟ್ರು. ಗಂಭೀರವಾಗಿ ಗಾಯಗೊಂಡ ಲಿಂಕನ್ ಮರುದಿನ ಪ್ರಾಣವನ್ನು ಕಳ್ಕೊಂಡ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಅಬ್ರಹಾಂ ಲಿಂಕನ್ ಅನ್ನೋ ಮಹಾನ್ ಚೇತನದ ಬಗ್ಗೆ. ಅವರ ಆ ಕಡು ಕಷ್ಟದ ಬಾಲ್ಯ ಮತ್ತು ಅವರ ಕೌಟುಂಬಿಕ ಹಿನ್ನೆಲೆ ಇದ್ದರೂ ಕೂಡ ಹೇಗೆ ಅಮೆರಿಕದಂತಹ ದೇಶದ ಅಧ್ಯಕ್ಷರಾದರು ಅನ್ನೋದ್ರ ಬಗ್ಗೆ ಹೇಳ್ತಾ ಅಮೆರಿಕದಲ್ಲಿ ಒಂದು ಕಾಲದಲ್ಲಿ ಯಾವ ರೀತಿಯ ಒಂದು ರೀತಿ ಡಿವೈಡ್ ಇತ್ತು, ಯಾವ ರೀತಿಯ ಈ ಗುಲಾಮಗಿರಿಯ ಪರ ಇದ್ದಂಥ ಒಂದಷ್ಟು ರಾಜ್ಯಗಳು ಯಾವ ರೀತಿ ಅಮೆರಿಕವನ್ನು 2 ಭಾಗ ಮಾಡಿ ಹಾಕಿದ್ವು, ಅಂತರ್ಯುದ್ಧ ಯಾವ ರೀತಿ ನಡೀತು, ಅದೆಲ್ಲವನ್ನು ಕೂಡ ಬ್ಲೆಂಡ್ ಮಾಡ್ತಾ ಅಬ್ರಹಾಂ ಲಿಂಕನ್ ಅವರ ಜೀವನದ ಸ್ಟೋರಿಯನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.comನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.